ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ತಮ್ಮೆಲ್ಲರಿಗೂ ಅಂದರೆ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ಗಳಿಗೆ ಬೇಕಾಗಿರುವಂತಹ ಹಾಗೆ ಮುಖ್ಯವಾಗಿರುವಂತಹ ಮಾಹಿತಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದೇನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಪೋಷಣ್ ಟ್ರ್ಯಾಕರ್ ನಿಯಮ, ಅದರಲ್ಲಿ FRS ಸಾಕಷ್ಟು ಜಿಲ್ಲೆಯಲ್ಲಿ ಸಾಕಷ್ಟು ಕಡೆ ಎಲ್ಲ ಪ್ರತಿಭಟನೆ ನಡೀತು. FRS ನ ಸ್ಥಗಿತಗೊಳಿಸಬೇಕು ಅಂತ ಹೇಳ್ಬಿಟ್ಟು FRS ಕ್ಯಾನ್ಸಲ್ ಮಾಡಬೇಕು ಅಂತ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಪ್ರತಿಭಟನೆನ ಮಾಡಿದ್ರು ಎಲ್ಲ ಅಂಗನವಾಡಿ ವರ್ಕರ್ಸ್ಗಳೆಲ್ಲ ಸೇರಿ. ಸೊ ಏನಾಯ್ತು ಅಂತ ನನಗೆ ಸಾಕಷ್ಟು ಜನ ಕೇಳ್ತಾ ಇದ್ರಿ. ಆದರೆ ಸರ್ಕಾರದಿಂದ ಯಾವುದೇ ತರ ಮಾಹಿತಿ ಬಂದಿರಲಿಲ್ಲ. ಸೊ ಇವಾಗ ಒಂದು FRS ಬಗ್ಗೆನೇ ಬಿಗ್ ಅಪ್ಡೇಟ್ ಬಂದಿದೆ. ಖುದ್ದಾಗಿ ನಮ್ಮ ಸರ್ಕಾರದಿಂದನೇ ತಿಳಿದಿರುವಂತಹ ಮಾಹಿತಿ. ಯಾರ್ಯಾರು ಅಂಗನವಾಡಿ ವರ್ಕರ್ಸ್ ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋನ ಮಿಸ್ ಮಾಡ್ಕೋಬೇಡಿ. ಜೊತೆಗೆ ವಿಡಿಯೋನ ಕೊನೆವರೆಗೂ ನೋಡಿ. ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗ್ಲಿ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಅದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ವಿಡಿಯೋಸ್ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಸೆಕ್ಷನ್ ಇಲ್ಲಿ ಹೈಪ್ ಅನ್ನೋ ಆಪ್ಷನ್ ಕಾಣುತ್ತೆ. ಹೈಪ್ ಮಾಡೋದ್ರ ಮೂಲಕ ನೀವು ನಮ್ಮನ್ನ ಸಪೋರ್ಟ್ ಕೂಡ ಮಾಡಬಹುದು. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ವಿಡಿಯೋಸ್ ಡೈಲಿ ವಾಚ್ ಮಾಡ್ತೀರಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಸೊ ನಮ್ಮ ರಾಜ್ಯದಾದ್ಯಂತಹ ಅಂಗನವಾಡಿ ವರ್ಕರ್ಸ್ಗಳಿಗೆ ಮುಖ್ಯವಾಗಿರುವಂತಹ ಮಾಹಿತಿ ಇದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಈ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ಇವರ ಹೋರಾಟ ಇದಿದೆ. FRS ನಿಲ್ಬೇಕು, FRS ಕ್ಯಾನ್ಸಲ್ ಆಗಬೇಕು, ಪೋಷಣ್ ಟ್ರ್ಯಾಕರ್ ನಿಯಮ ಏನು ಕೇಂದ್ರ ಸರ್ಕಾರ ಜಾರಿಗೆ ತಂತಲ್ವಾ ಅದರಲ್ಲಿ ಏನು FRS ಮಾಡೋದಿದೆ, ಏನು ಅಂಗನವಾಡಿಗೆ ಗರ್ಭಿಣಿಯರಾಗಿರ್ಬೋದು ಬಾಣತಿಯರಾಗಿರ್ಬೋದು ಫುಡ್ನ ತಗೊಳಕ್ಕೆ ಅಂಗನವಾಡಿಗೆ ಹೋಗ್ತಾರಲ್ವಾ, ಅಂಗನವಾಡಿ ವರ್ಕರ್ಸ್ಗಳು ಆ ಮಹಿಳೆಯರಿಗೆ ಫುಡ್ನ ಕೊಡುವಂತಹ ಸಂದರ್ಭದಲ್ಲಿ ಅವರ ಫೋಟೋನ ಕ್ಲಿಕ್ ಮಾಡಿ ಪೋಷಣ್ ಟ್ರ್ಯಾಕರ್ಗೆ ಅಪ್ಲೋಡ್ ಮಾಡಬೇಕಾಗಿತ್ತು. ಇದನ್ನೇ FRS ಅಂತ ಹೇಳ್ತಾರೆ. ಸೊ ಈ ತರ ಒಂದು ನಿಯಮ 2025 ಅಂದರೆ ಇದೇ ವರ್ಷ ಮೇ ತಿಂಗಳಲ್ಲಿ ಜಾರಿಗೆ ತಂದಿರುವಂಥದ್ದು ನಮ್ಮ ಕೇಂದ್ರ ಸರ್ಕಾರ ಅಂತಾನೆ ಹೇಳ್ಬೋದು. ಸುಮಾರು ಕಡೆ ಎಲ್ಲ ಮೊಬೈಲ್ ಕೂಡ ವಿತರಣೆ ಮಾಡಿದ್ದಾರೆ ಈ ಒಂದು ನಿಯಮಗೋಸ್ಕರ. ಆ ಮೊಬೈಲ್ ಕೂಡ ಅತಿ ಕಳಪೆಯ ಮೊಬೈಲ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಮಹಿಳೆಯರು ಕೂಡ ಅದನ್ನ ಖಂಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸುಮಾರು ಹೋರಾಟ ಕೂಡ ಮಾಡಿದ್ದಾರೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಜಿಲ್ಲೆಗಳಾಗಿರ್ಬೋದು ಅಥವಾ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಅತಿ ಹೆಚ್ಚಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಇಷ್ಟು ದಿವಸಗಳ ಕಾಲ ವರ್ಕರ್ಸ್ಗಳು ಗೌರವಧನ ಹೆಚ್ಚಾಗಬೇಕು, ಅಂಗನವಾಡಿ ವರ್ಕರ್ಸ್ಗಳಿಗೆ ಸರ್ಕಾರಿ ನೌಕರರು ಎಂದು ಪರಿಗಣಿಸಬೇಕು, ಹೀಗೆ ಹಲವಾರು ಬೇಡಿಕೆಗಳು ಇಟ್ಕೊಂಡು ಅವರು ಪ್ರತಿಭಟನೆಯನ್ನು ಮಾಡ್ತಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಪೋಷಣ್ ಟ್ರ್ಯಾಕರ್ ನಿಯಮದಲ್ಲಿ ಏನು FRS ಮಾಡಬೇಕು, FRS ಕ್ಯಾನ್ಸಲ್ ಮಾಡಿ ಅಂತಾನೆ ಪ್ರತಿಭಟನೆ ಆಗಿತ್ತು. ಅವರ ಹೋರಾಟ ಆಗಿತ್ತು ಅಂತಾನೆ ಹೇಳ್ಬೋದು. ಸಾಕಷ್ಟು ಕಡೆ ಅವರ ನೋವು ಕೂಡ ಹಂಚಿಕೊಂಡಿದ್ದಾರೆ. ಯಾಕೆ ಈ FRS ಅನ್ನೋದು ಇಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲ ಆಯಿತು, ಯಾಕೆ ಈ ಒಂದು FRS ಅಂಗನವಾಡಿ ವರ್ಕರ್ಸ್ಗಳಿಗೆ ಕಷ್ಟ ಆಯಿತು ಅಂದರೆ ಸಾಕಷ್ಟು ಹಲವು ಜಿಲ್ಲೆಗಳಲ್ಲೆಲ್ಲ ನೆಟ್ವರ್ಕ್ ಪ್ರಾಬ್ಲಮ್ ತುಂಬಾನೇ ಇರುತ್ತೆ. ಜೊತೆಗೆ ಒಂದು ಮಹಿಳೆ ಫುಡ್ ತಗೊಂಡು ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಫೋಟೋನ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸುಮಾರು ಹೊತ್ತುಗಳ ಕಾಲ ಅಲ್ಲೇ ಹಿಡಿತಾ ಇತ್ತು. ಹೀಗಾಗಿ ಎಲ್ಲ ಅಂಗನವಾಡಿ ವರ್ಕರ್ಸ್ಗಳು ಎಲ್ಲ ಹೇಳ್ಕೊಳ್ತಾ ಇದ್ರು, ನಮಗೆ FRS ತುಂಬ ಕಷ್ಟ ಆಗ್ತಾ ಇದೆ, ಕೆಲವೊಂದು ಸಂದರ್ಭದಲ್ಲಿ ನೆಟ್ವರ್ಕ್ ಇರೋದಿಲ್ಲ, ಕೆಲವೊಂದು ಸಂದರ್ಭದಲ್ಲಿ ಫೋಟೋ ಕ್ಲಿಕ್ ಮಾಡಿರೋದು ಅಪ್ಲೋಡ್ ಆಗೋಕ್ಕೆ ಸುಮಾರು ಹೊತ್ತು ತಗೊಳ್ತಾ ಇದೆ, ನಾವು ಈ ಒಂದು FRS ಮಾಡುವಂಥದ್ರಲ್ಲೇ ನಮ್ಮ ಸಮಯವನ್ನು ಇಲ್ಲೇ ಕೊಡ್ತಾ ಇದ್ದೀವಿ, ಬೇರೆ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ. ಮಕ್ಕಳೆಲ್ಲ ಬರ್ತಾರೆ ಅಂಗನವಾಡಿಗಳಿಗೆ, ಅವರಿಗೂ ಕೂಡ ಸಮಯ ಕೊಡಬೇಕು, ಬೇರೆ ಬೇರೆ ಕೆಲಸಗಳಿರ್ತದೆ. ಆದರೆ ಸಾಕಷ್ಟು ಸಮಯ ಈ FRS ಮಾಡೋದ್ರಲ್ಲೇ ನಮ್ಮ ಸಮಯ ಕಳೀತಾ ಇದೆ ಅಂತ ಈ ತರ ಒಂದು ಸಿಚುವೇಶನ್ ಫೇಸ್ ಮಾಡಿರೋದ್ರಿಂದ ಹಾಗೆ ಹಲವಾರು ಕಾರಣಗಳಿಂದ ಅವರು FRS ನ ಕ್ಯಾನ್ಸಲ್ ಮಾಡಿ ಅಂತ ಸಾಕಷ್ಟು ಬಾರಿ ಕೇಳ್ಕೊತಾ ಇದ್ರು ಸರ್ಕಾರಕ್ಕೆ ಅಂತಾನೆ ಹೇಳ್ಬೋದು. ಹಾಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅವರು ಮನವಿನ ಮಾಡ್ಕೊಂಡಿದ್ದಾರೆ. ಆದರೆ ಈಗ ನಮ್ಮ ಸರ್ಕಾರದಿಂದ ಬಂದಿರುವಂಥ ಮಾಹಿತಿ ಏನಂದ್ರೆ, ಈಗ ಮುಖ್ಯ ಪಾಯಿಂಟ್ ಅಂತಾನೆ ಹೇಳ್ಬೋದು, ಏನಂದ್ರೆ ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ದಾರೆ ಯಾವಾಗ FRS ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ಸದ್ಯಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ FRS ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅಂತ ಹೇಳಿ. ಯಾಕಂದರೆ ಈ ಒಂದು ಪೋಷಣ್ ಟ್ರ್ಯಾಕರ್ ನಿಯಮದಲ್ಲಿ FRS ಮಾಡುವಂತಹ ನಿಯಮನ ಆಲ್ ಓವರ್ ಇಂಡಿಯಾದಲ್ಲೇ ಇದನ್ನ ಜಾರಿಗೆ ತಂದಿರುವಂಥದ್ದು. ಜೊತೆಗೆ ಇಡೀ ದೇಶದಲ್ಲೇ 2ನೇ ಸ್ಥಾನ ಪಡ್ಕೊಂಡಿದೆ ನಮ್ಮ ರಾಜ್ಯ ಅಂತಾನೆ ಹೇಳ್ಬೋದು. ಈ ಒಂದು FRS ನಿಯಮದಲ್ಲಿ 94% ಅಬೋ ಏನೋ ನಿಯಮ ಸಕ್ಸಸ್ಫುಲ್ ಆಗಿ ಅನ್ನೋದ್ರಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿದೆ. ಸೊ ಹೀಗಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಸಭೆ ನಡೀತಲ್ವಾ, ನಿನ್ನೆ ಅಷ್ಟೇ ಸಭೆ ನಡೀತು. ಸೊ ಸಭೆಯಲ್ಲಿ ಏನು ಹೇಳಿದ್ರು ಅಂದರೆ, ಅದೇ ಹೇಳಿದ್ನಲ್ವಾ, ನಮ್ಮ ಥ್ರೋಟ್ ಇಂಡಿಯಾದಲ್ಲೇ 2ನೇ ಸ್ಥಾನ ಇದೆ ಈ ನಮ್ಮ ರಾಜ್ಯ ಆ ಒಂದು FRS ಮಾಡುವಂಥ ನಿಯಮದಲ್ಲಿ. ಸೊ ಸ್ಟಾರ್ಟಿಂಗ್ ಏನು ಈ ನಿಯಮ ಜಾರಿಗೆ ತಂದ್ರಲ್ವ, ಸ್ಟಾರ್ಟಿಂಗ್ ಸಾಕಷ್ಟು ಪ್ರಾಬ್ಲಮ್ ಇತ್ತು. ಪ್ರತಿಯೊಂದು ಜಿಲ್ಲೆಗಳಲ್ಲಾಗಿರ್ಬೋದು ಅಥವಾ ನೆಟ್ವರ್ಕ್ಸ್ ಇದಿರುವಂಥ ಹಳ್ಳಿ ಅಂತ ಪ್ರದೇಶಗಳಲ್ಲೆಲ್ಲ ಸಾಕಷ್ಟು ಪ್ರಾಬ್ಲಮ್ ಆಗಿದೆ. ಅದನ್ನು ನಾವು ಬಗೆಹರಿಸಿದ್ದೀವಿ. ಹಾಗೆ ಈ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಜಿಲ್ಲೆಯಲ್ಲೂ ಕೂಡ ಯಾವುದೇ ತರ ಸಮಸ್ಯೆ ಆಗ್ತಾ ಇಲ್ಲ, ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿದೆ. ಸೊ ಇವಾಗೇನು ಅಷ್ಟೊಂದು ತೊಂದರೆ ಇಲ್ಲ, FRS ಮಾಡೋದ್ರಿಂದ ಯಾವ ಜಿಲ್ಲೆಯಲ್ಲೂ ತೊಂದರೆ ಆಗ್ತಾ ಇಲ್ಲ ಅನ್ನೋ ರೀತಿಲಿ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ಸೊ ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ರು FRS ಕ್ಯಾನ್ಸಲ್ ಮಾಡ್ತಾರೆ ಅಂತ.
ಸೊ ಅವರಿಗೆಲ್ಲ ಇದೊಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ FRS ಯಾವುದೇ ಕಾರಣಕ್ಕೂ ನಿಲ್ಲಿಸ್ತಾ ಇಲ್ಲ ಫ್ರೆಂಡ್ಸ್. ಮಹಿಳೆಯರು ಫುಡ್ ತಗೊಳ್ಳುವಂಥ ಸಂದರ್ಭದಲ್ಲಿ ಯಾಕೆ ಫೋಟೋ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು, ಪೋಷನ್ ಟ್ರ್ಯಾಕರ್ ನಿಯಮ ಯಾಕೆ ಜಾರಿಗೆ ತಂದರು, FRS ಅಷ್ಟೊಂದು ಮುಖ್ಯನಾ, ಯಾಕೆ ಈ ಥರ ಸರ್ಕಾರ ಒಂದು ನಿಯಮನ ಜಾರಿಗೆ ತಂದಿದ್ದಾರೆ, ಹಾಗೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕ್ಯಾನ್ಸಲ್ ಕೂಡ ಮಾಡ್ತಾ ಇಲ್ಲ ಯಾಕೆ ಅಂತ ನಿಮ್ಮೆಲ್ಲ ಪ್ರಶ್ನೆ ಆಗಿದ್ರೆ ನೆಕ್ಸ್ಟ್ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಯಾಕೆ ಈ ಒಂದು ಪೋಷನ್ ಟ್ರ್ಯಾಕರ್ ನಿಯಮ ಜಾರಿಗೆ ತಂದರು, FRS ಮಾಡೋದ್ರಿಂದ ಸರ್ಕಾರಕ್ಕೆ ಏನು ಲಾಭ ಅಥವಾ ಮಹಿಳೆಯರಿಗೆ ಏನು ಲಾಭ ಅಥವಾ ಅಂಗನವಾಡಿ ವರ್ಕರ್ಸ್ಗಳಿಗೆ ಕೆಲಸ ಹೆಚ್ಚಾಗ್ತಿದೆ ಅಂತ ಗೊತ್ತಿದ್ರೂ ಯಾಕೆ ಕ್ಯಾನ್ಸಲ್ ಮಾಡ್ತಾ ಇಲ್ಲ, ಈ ಒಂದು FRS ಅನ್ನುವಂಥ ಒಂದು ನಿಯಮ ಯಾಕೆ ಈ ಒಂದು ನಿಯಮನ ಜಾರಿಗೆ ತಂದರು ಅಂತ ತಿಳ್ಕೊಳ್ಳೋ ಆಸಕ್ತಿ ನಿಮಗೂ ಇದ್ರೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನಿಮಗೂ ಕೇಳಕ್ಕೆ ಬೋರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಆ ಒಂದು ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಇಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ಮಾಹಿತಿ ಒಂದಿಗೆ ನೆಕ್ಸ್ಟ್ ವಿಡಿಯೋ ಬರುತ್ತೆ, ಯಾರು ಮಿಸ್ ಮಾಡ್ಕೋಬೇಡಿ. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿಲ್ವೋ ದಯವಿಟ್ಟು ಈ ಮಾಹಿತಿನ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೈಪ್ ಅನ್ನೋ ಆಪ್ಷನ್ ಇದೆ, ದಯವಿಟ್ಟು ಹೈಪ್ ಕೊಡೋದ್ರ ಮೂಲಕ ನಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.